ಮೊದಲಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ನಿಮ್ ಯಜಮಾನ್ರು ಸಿಎಂ, ನೀವು ನಮ್ಮ MLA. ನಿಮ್ಮನ್ ಕೇಳ್ದೆ ಇನ್ಯಾರನ್ ಕೇಳೋಣ ಹೇಳಿ? ಅನಿತಾ ಮೇಡಮ್ ಚುನಾವಣೆ ಮುಗಿದ್ರು ಕೂಡ ಅನಿತಾ ಮೇಡಮ್ ಅವ್ರಿಗೆ ಕ್ಲಾಸ್ ತಪ್ಪಿಲ್ಲ. ತಮ್ಮದೇ ಪಕ್ಷದ ಕಾರ್ಯಕರ್ತನಿಂದ ಅನಿತಾ ಅವ್ರಿಗೆ ಲೆಫ್ಟ್ ರೈಟ್ ಆಗ್ತಾ ಇದೆ. ನಿಮ್ ಯಜಮಾನ್ರಿಗೆ ಮಾಡಿದ್ದೇವೆ, ನಿಮ್ಗೂ ಕೂಡ ಅಂದ್ರೆ ನಿಮ್ಮ ಮಾವನರ್ಗೂ ಕೂಡ ನಾವು ಒಂದಷ್ಟು ರಿಕ್ವೆಸ್ಟ್ ಮಾಡಿದೀವಿ, ನಿಮ್ಗೂ ಚುನಾವಣೆಗಾಗಿ ನಾವು ದುಡ್ದಿದ್ದೀವಿ, ಇನ್ಯಾರಿಗ್ ಮಾಡ್ಬೇಕು ಹೇಳಿ ನಾವು ಹಾಗಾದ್ರೆ ಅನ್ನೋ ಪ್ರಶ್ನೆಯನ್ನ JDS ಕಾರ್ಯಕರ್ತರೇ ಮಾಡಿರುವಂತದ್ದು. ಆ ಋಣಕ್ಕಾದ್ರೂ ನಮ್ ಕೆಲಸವನ್ನ ಮಾಡ್ಕೊಡಿ ನೀವು ಅಂತ ಅನಿತಕ್ಕ ಅವರಿಗೆ ಒಂದು ಪ್ರಶ್ನೆಯನ್ನ ಇಡ್ತಾ ಇದ್ದಾರೆ. ಬೆಂಗಳೂರಿಗೆ ಬನ್ನಿ, ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಅಂತ ಅನಿತಾ ಕುಮಾರಸ್ವಾಮಿ ಸದ್ಯಕ್ಕೆ ಉತ್ತರವನ್ನ ಕೊಟ್ಟಿದ್ದಾರಂತೆ. ನಿಮ್ಮ ತಂದೆಯವರಿಗೆ ನಿಮ್ಮ ಮಾವರಿಗೆ ನಾವು ಇದೊತ್ತಿದ್ದೀವಿ, ಲಾಟಿಂಗ್ ಹೊತ್ಕೊಂಡು ನೈಟು ಕ್ಯಾನ್ವಾಸ್ ಮಾಡಿದೀವಿ. ಆ ಋಣಕ್ಕಾರ ಮೇಡಮ್ ನಮ್ಗೆ ಮಾಡ್ಕೊಡಿ, ಇನ್ನೇನಿಲ್ಲ. ಏನು ನಾವ್ ಇನ್ಯಾರು ಕೇಳ್ಕೊಳ್ವಾ? ನಿಮ್ಮ ತಂದೆಯವರಿಗೆ ನಿಮ್ಮ ಮಾವರಿಗೆ ನಾವು ಇದೊತ್ತಿದ್ದೀವಿ, ಲಾಟಿಂಗ್ ಹೊತ್ಕೊಂಡು ನೈಟು ಕ್ಯಾನ್ವಾಸ್ ಮಾಡಿದೀವಿ. ಆ ಋಣಕ್ಕಾರ ಮೇಡಮ್ ನಮ್ಗೆ ಮಾಡ್ಕೊಡಿ, ಇನ್ನೇನಿಲ್ಲ. ಏನು ನಾವ್ ಇನ್ಯಾರು ಕೇಳ್ಕೊಳ್ವಾ? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ. ಹನುಮಂತು, ಏನ್ ಕೆಲಸ ಮಾಡ್ಕೊಡ್ಬೇಕಂತೆ? ಯಾಕೆ ಅನಿತಾ ಕುಮಾರಸ್ವಾಮಿಯನ್ನ ಅಡ್ಡಗಟ್ಟಿ ಅವರದೇ ಪಕ್ಷದ ಕಾರ್ಯಕರ್ತರು ಈ ರೀತಿಯಾಗಿ ಮಾತನಾಡ್ತಿದ್ರು ಅಂತ? ಎಸ್ ವಿದ್ಯಾ, ಏನಂತ ಹೇಳಿದ್ರೆ ಈತ ಅವೇರಳ್ಳಿ ಗ್ರಾಮದ ಪರಮೇಶ್ ಎಂಬಾತ, ಈತ JDS ಕಾರ್ಯಕರ್ತ ಕೂಡ. ಏನು ಈ ಹಿಂದೆ ದೇವೇಗೌಡರು ಇಲ್ಲಿ ಚುನಾವಣೆಗೆ ಸ್ಪರ್ಧಿಸಿದಾಗಲೂ ಕೂಡ ಆತ JDS ನ ಯಾವುದೇ ಚುನಾವಣೆಗಳು ಎದುರಾದ್ರೂ ಕೂಡ ಆತ ಪ್ರಚಾರಕ್ಕಿಳಿದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದ. ಆದ್ರೆ ಅದತ್ತ ಈಗ ಸದ್ಯಕ್ಕೆ ಅರಣ್ಯ ಇಲಾಖೆಯಲ್ಲಿ ಗುತ್ತಿಗೆ ನೌಕರನಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಈಗಾಗಲೇ ಒಂದು 600 ಜನ ಇದ್ದೀವಿ ನಾವುಗಳು, ನಮ್ಮನ್ನ ಯಾಕೆ ಪರ್ಮನೆಂಟ್ ಮಾಡ್ತಾ ಇಲ್ಲ ಅನ್ನೋತಕ್ಕಂಥದ್ದು ಅವರ ಅಳಿಲಾಗಿರುವಂತದ್ದು. ಇನ್ನು ಕೇವಲ 6 ವರ್ಷ ಮಾತ್ರನೇ ಸರ್ವಿಸ್ ಇರುವಂತದ್ದು. ಹಾಗಾಗಿ ನಮ್ಮ ಕೆಲಸವನ್ನ ಪರ್ಮನೆಂಟ್ ಮಾಡ್ಕೊಡಿ ನಾವು ಅನ್ನೋತಕ್ಕಂಥದ್ದು ಆತನ ಅಳಲಾಗಿರುವಂತದ್ದು. ಈ ಹಿಂದಿನಿಂದನೂ ಕೂಡ ಕೇಳ್ಕೊಂಡು ಬರ್ತಾ ಇದೀವಿ, ಆದ್ರೂ ಕೂಡ ನಮ್ಮ ಯಾವುದೇ ಕಷ್ಟಗಳಿಗೆ ಸ್ಪಂದನೆ ಸಿಗ್ತಿಲ್ಲ. ಈ ಹಿಂದೆ ನಿಮ್ಮ ಯಜಮಾನ್ರು ಇರ್ಬೋದು, ಜೊತೆಗೆ ನಿಮ್ಮ ಮಾವನವ್ರು ಇರ್ಬೋದು, ನಿಮ್ದಿರ್ಬೋದು, ಎಲ್ಲರಿಗೂ ಕೂಡ ನಾವು ಪ್ರಚಾರ ಮಾಡಿದ್ದೇವೆ. ಸಾಕಷ್ಟು ಬಾರಿ ಅವರು ಎಲ್ಲ ಚುನಾವಣೆಗಳನ್ನು ಪ್ರಚಾರಕ್ಕಿಳಿದು ಏನು ಕಾರ್ಯಗಳನ್ನ ನಡೆಸಿರುವಂತದ್ದು. ಆದ್ರೂ ಕೂಡ ನಮ್ಮ ಸಮಸ್ಯೆಗಳನ್ನ ನೀವುಗಳು ಸ್ಪಂದಿಸ್ತಾ ಇಲ್ಲ. ನಿಮ್ಮನ್ನ ಬಿಟ್ರೆ ನಾವ್ ಯಾರನ್ನ ಕೇಳ್ಬೇಕು? ನಿಮ್ಮ ಯಜಮಾನ್ರು CM ಆಗಿರುವಂತದ್ದು, ನಮ್ಮ ಕೆಲಸಗಳನ್ನ ಮಾಡ್ಕೊಡಿ ಅನ್ನತಕ್ಕಂಥದ್ದು ಅವರ ಅಳಲಾಗಿರುವಂತದ್ದು. ವಿದ್ಯಾ, ಹನುಮಂತು, ಓಕೆ, ಈಗ ಕಾರ್ಯಕರ್ತರ ಹೆಸರೇನು? JDS ಕಾರ್ಯಕರ್ತರ ಹೆಸರು, ಹಾಗೆ ಏನಂತ ರಿಪ್ಲೈ ಕೊಟ್ರು, ಉತ್ತರವನ್ನು ಏನ್ ಕೊಟ್ರು ಅನಿತಾ ಕುಮಾರಸ್ವಾಮಿ ಅವರು ಅಂತ? ಆತ ಏನು ರಾಮನಗರ ತಾಲೂಕಿನ ಅವೇರಳ್ಳಿ ಗ್ರಾಮದ ಪರಮೇಶ್ ಎಂಬಾತ, ಆತ ಅರಣ್ಯ ಇಲಾಖೆಯಲ್ಲಿ ಏನು ಜೀಪ್ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆತ ನಮ್ಮ ಕೆಲಸವನ್ನ ಪರ್ಮನೆಂಟ್ ಮಾಡಿಸ್ಕೊಡಿ ಅನ್ನತಕ್ಕಂಥದ್ದು. ಆದ್ರೆ ಅನಿತಾ ಕುಮಾರಸ್ವಾಮಿ ಅವರು ನೀವೇ ಒಂದ್ ಬಾರಿ ಕೇಳ್ಬಿಡಿ ಅಂತಕ್ಕಂಥದ್ದು ಹೇಳಿರುವಂತದ್ದು. ಆದ್ರೆ ಒಂದ್ ಬಾರಿ ಬೆಂಗಳೂರಿಗೆ ಬನ್ನಿ, ಅಪಾಯಿಂಟ್ಮೆಂಟ್ ಕೊಡಿಸ್ತೇವೆ, ಕುಮಾರಸ್ವಾಮಿ ಅವರನ್ನ ಕೇಳಿದ್ರೆ ನಾನು ರಾಮನಗರಕ್ಕೆ ಮಾತ್ರ CM ಅಲ್ಲ, ರಾಜ್ಯಕ್ಕೆ CM ಆಗಿರುವಂತದ್ದು. ಅವರನ್ನೇ ನೋಡ್ಕೊಂಡು ಕೂತ್ರೆ ರಾಜ್ಯವನ್ನ ನೋಡೋರು ಯಾರು ಅಂತಕ್ಕಂಥದ್ದು ಅವರು ತಿಳಿಸುವಂತದ್ದು. ಹಾಗಾಗಿ ಬೆಂಗಳೂರಿಗೆ ಬನ್ನಿ, ನಾನು CM ಅವರ ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತೀನಿ, ಮನೆ ಹತ್ರ ಬನ್ನಿ ಅನ್ನತಕ್ಕಂಥದ್ದನ್ನ ಹೇಳಿ ಜಾರ್ಕೊಂಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ.